ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಟ್ರೆಂಡಿಂಗ್ ತೆರಮಿಸು. ಮನೆಯಲ್ಲೇ ಸಿಂಪಲಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂತಕ್ಕಂಥ ಡಿಶ್ ಇದು. ನೋಡಿ, ಫಸ್ಟ್ ಇಲ್ಲಿ ಎಗ್ಗನ್ನ ತೊಗೊಂಡು ಎಗ್ ವೈಟ್ನ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ಎಗ್ ವೈಟ್ ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಎಗ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ವೈಟು ಮತ್ತು ಎಲ್ಲೋ ಸಪ್ರೇಟ್ ಆಗೋಷ್ಟರಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಯಾಕೆಂದರೆ ಡಬಲ್ ಬಾಯ್ಲ್ ಮಾಡ್ಕೋಬೇಕು ಇಲ್ಲಿ ಎಗ್ಗನ್ನ, ಹಾಗಾಗಿ ನೀರು ಬಿಸಿ ಆಗಲಿ ಅಷ್ಟರಲ್ಲಿ. ಈಗ ನೋಡಿ, ಮತ್ತೆ ಅದನ್ನು ಇನ್ನೊಂದು ಸರಿ ಅದು ಯೆಲ್ಲೋ ಕಲರ್ನೇ ಎತ್ಕೊಂಡು ಹಾಕ್ಕೊಳ್ಳೋಣ. ಬರೀ ನೋಡಿ, ಸ್ವಲ್ಪನೂ ಇಲ್ದಂಗೆ ಬರೀ ಯೆಲ್ಲೋ ಕಲರ್ ಅಂಥದನ್ನೇ ಮಾತ್ರ ಹಾಕ್ಕೋಬೇಕು. ಇಲ್ಲಿ 4 ಈಗ ನೀರು ಮಳ್ತಾ ಇದೆ. ಅದು ಪಾತ್ರೆಗೆ ಸಹ ಟಚ್ ಆಗಬಾರ್ದು, ಡಬಲ್ ಬಾಯ್ಲ್ ಆಗಬೇಕು. ಅಂದರೆ ಡಬಲ್ ಬಾಯ್ಲ್ ಅಂತಂದರೆ ಅದು ಆವಿಯಲ್ಲೇ ನಿಧಾನಕ್ಕೇ ಅದು ಕಲರ್ ಚೇಂಜ್ ಆಗೋವರೆಗೂ ಶುಗರ್ನ ಆ್ಯಡ್ ಮಾಡಿಕೊಂಡು ಒಂದು 3 ಸ್ಪೂನಷ್ಟು, 3ರಿಂದ 4 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡ್ತಾ ಇರಬೇಕು. ನೋಡಿ, ಈಗ ಅದು ಬೀಟ್ ಮಾಡಿ ಚೆನ್ನಾಗಿ ಈಗ ಅದು ಕಲರ್ ಚೇಂಜ್ ಆಗ್ತಾ ಇದೆ. ಲೈಟ್ ಕ್ರೀಮ್ ಕಲರ್, ಯೆಲ್ಲೋ ಕಲರ್ ಇದ್ದಿದ್ದು ಲೈಟು ಬಿಸ್ಕೆಟ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಅದು ಶುಗರೆಲ್ಲ ಮೆಲ್ಟ್ ಆಗಬೇಕು. ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈಗ ಅದು ಕಲರು ಚೇಂಜ್ ಆಗಿದೆ. ಈಗ ಅದು ಶುಗರೆಲ್ಲ ಕರಗಿದೆ. ಇದು ಚೀಸ್ ಬಂದು ಮಾಸ್ಕರಪೋನೆ ಚೀಸ್ ಅಂತ. ಇದು ಸಿಗಲಿಲ್ಲ ಅಂದರೆ ಡೈರೆಕ್ಟ್ ವಿಪಿಂಗ್ ಕ್ರೀಮ್ ಅಂತ ಸಿಗುತ್ತೆ, ಅದು ಸಿಕ್ಕಿದ್ರೆ ಡೈರೆಕ್ಟಾಗೆ ಮಾಡ್ಕೋಬೇಕು. ಇದು ಮಾಸ್ಕರಪೋನೆ ಚೀಸ್ನ ತೊಗೊಂಬಂದು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಇದು ಮಾಡ್ಕೋಬೇಕು ಎಲ್ಲ. ಈಗ ಇದನ್ನು ಡೈರಿ ಕ್ರೀಮ್ಗೆ 1 ಬಟ್ಲು ಶುಗರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ಕ್ರೀಮ್ ಇರೋದು ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ ಬರೋವರೆಗೂ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದೇ ಸರಿ ಬೀಟ್ ಆಗಲ್ಲ, ಅದು ಬೀಟ್ ಮಾಡಿ ಸ್ವಲ್ಪ ಐಸಿಗೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೂಲ್ ಆದರೆ ಮತ್ತೆ ಬೀಟ್ ಮಾಡ್ಕೋಬೇಕು. ಇದು ನೋಡಿ, ಮಾಸ್ಕರಪೋನೆ ಚೀಸ್ ಜೊತೆಗೆ ಇದು ಎಗ್ಗನ್ನ ಆವಾಗಲೇ ಇದು ಮಾಡ್ಕೊಂಡಿದ್ದನ್ನ ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದ್ರ ಜೊತೆ ಚೆನ್ನಾಗೆಲ್ಲ ಮಿಕ್ಸ್ ಆಗೋವರೆಗೂ ಬೀಟ್ ಮಾಡಬೇಕಿಲ್ಲಿ. ಈ ಮಾಸ್ಕರಪೋನೆ ಚೀಸ್ ಬದಲು ಇದನ್ನೇ ಸಿಗುತ್ತೆ, ಅದನ್ನು ವಿಪಿಂಗ್ ಕ್ರೀಮ್ ಅಂತ ಸಿಗುತ್ತೆ. ವಿಪಿಂಗ್ ಕ್ರೀಮ್ ತೊಗೊಂಡ್ರೆ ಈಸಿ, ಇನ್ನೂ ಸ್ವಲ್ಪ ಫಾಸ್ಟಾಗೆ ಮಾಡ್ಕೋಬೋದು. ನೋಡಿ, ಆ ಕನ್ಸಿಸ್ಟೆಂಟಿ ಬರಬೇಕು. ಈಗ ನಾವು ಇದು ಡೈರಿ ಕ್ರೀಮ್ನ ಮತ್ತು ಶುಗರ್ನ ಆ್ಯಡ್ ಮಾಡಿ ಬೀಟ್ ಮಾಡಿದ್ವಲ್ಲ, ಅದು ಅಷ್ಟೇ ತೆಳ್ಳಗಿರುತ್ತೆ. ಅದು ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಅದನ್ನು ಬೀಟ್ ಮಾಡಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಉಳಿದಿರ್ತಕ್ಕಂಥ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋದನ್ನ. ಶುಗರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದು ಶುಗರ್ ಇಲ್ಲದೆ ಇರೋದ್ರಿಂದ ಶುಗರ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅದು ಬೀಟ್ ಮಾಡಬೇಕಾದ್ರೂ ಸಹ ಶುಗರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡು ಬೇಕಾದ್ರೆ ಬೀಟ್ ಮಾಡ್ಕೋಬೋದು ಡೈರಿ ಕ್ರೀಮ್ ಜೊತೆಲಿ. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಅದು ವಿಪಿಂಗ್ ಕ್ರೀಮ್ ಆದರೆ ಇನ್ನೂ ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರುತ್ತೆ. ಇದು ಐಸಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ಸ್ವಲ್ಪ ಅದು ಗಟ್ಟಿಗೆ ಬರುತ್ತೆ. ಈಗ ನೋಡಿ, ಇಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ತೊಗೊಂಡು ನಾನಿಲ್ಲಿ ಲಿವಿಸ್ತಾ ತೊಗೊಂಡಿದ್ದೀನಿ. ಬಿಸಿ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಒಂದು 2 ಸ್ಪೂನಷ್ಟು ಲಿವಿಸ್ತಾ ಪೌಡ್ರನ್ನ ತೊಗೊಂಡು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ರಸ್ಕ್ ಅಂತಂದರೆ ಇದು ಮಾಮೂಲಿ ಬೇಕ್ರಿಲಿ ಸಿಗೋ ಅಂಥದ್ದನ್ನ ತೊಗೋಬೇಡಿ. ಇದು ಡಿಮಾರ್ಟು ಮತ್ತು ಈ ಫ್ರೆಶ್ ಲ್ಯಾಂಡ್ಗಳಲ್ಲೆಲ್ಲ ಇದು ಪಾರ್ಲೆಯಲ್ಲಿ ಸಿಗುತ್ತೆ ಮತ್ತು ನಂದಿನಿ ಇದರಲ್ಲೂ ಸಿಗುತ್ತೆ. ಆ ರಸ್ಕ್ ಆದರೆ ತುಂಬ ಸ್ವಲ್ಪ ಸಾಫ್ಟಾಗಿರುತ್ತೆ. ಅದು ಬೇಗನೂ ಕಾಫಿ ಜೊತೆಲಿ ಸ್ವಲ್ಪ ಸಾಫ್ಟಾಗುತ್ತೆ. ಅದನ್ನು ತೊಗೊಂಡು ಕಾಫಿ ಪೌಡರ್ ಜೊತೆ ಡಿಪ್ ಮಾಡಿಕೊಂಡು ಈಗ ಒಂದು ಲೇಯರ್ ಇಟ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿರ್ತಕ್ಕಂಥ ಕ್ರೀಮ್ನೆಲ್ಲ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರ್ನ ರಸ್ಕ್ನ ಕಾಫಿ ಡಿಕಾಕ್ಷನಲ್ಲಿ ಡಿಪ್ ಮಾಡಿ ಇನ್ನೊಂದು ಲೇಯರ್ ಹಾಕ್ಕೋಬೇಕು. ಇನ್ನೊಂದು ಲೇಯರ್ ಇಟ್ಟ ಮೇಲೆ ಮತ್ತೆ ಅದು ಕ್ರೀಮ್ನ ಅದ್ರ ಮೇಲೆ ಹಾಕಿ ಮತ್ತು ಆಮೇಲೆ ಕೋಕೋ ಪೌಡರ್ನ ಮೇಲೆ ಇದು ಮಾಡಬೇಕು, ಡಸ್ಟ್ ಮಾಡ್ಕೋಬೇಕು ಕೋಕೋ ಪೌಡ್ರನ್ನ. ನೋಡಿ, ಇಲ್ಲಿ ಕಾಫಿ ಫಿಲ್ಟರಿಗೆ ಹಾಕ್ಕೊಂಡು ಕೋಕೋ ಪೌಡ್ರನ್ನ ಮೇಲೆಲ್ಲ ಡಿಪ್ ಮಾಡ್ಕೊಳ್ಳೋಣ. ಈಗ ರೆಡಿ ನಮ್ಮ ತಿರಮಿಸು. ಇದನ್ನು ಫ್ರಿಜ್ಜಲ್ಲಿ 4 to 5 hours ಇಟ್ಟುಬಿಟ್ಟು ಆಮೇಲೆ ತೆಗೆದು ಕಟ್ ಮಾಡಿದ್ರೆ ತಿನ್ನೋಕ್ಕೆ ರೆಡಿ ತಿರಮಿಸು. ತುಂಬಾ ಟೇಸ್ಟಿಯಾಗಿರುತ್ತೆ. ಆಚೆನೇ ತರಿಸ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋನ ನೋಡಿದ್ದಕ್ಕೆ. ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ತುಂಬಾ ಟೇಸ್ಟಿಯಾಗಿ ಹೈಜಿನಿಕ್ ಆಗಿರುತ್ತೆ. ಮನೆಯಲ್ಲೇ